Hi students, now conservation of plants and animals alli exercise ನೋಡ್ತಿದ್ವಿ ಅಲ್ಲ, up to 5th question ವರೆಗೂ ಆಗಿತ್ತು. Next one is 6th question. In order to meet the ever increasing demand in factories and for shelter, trees are being continuously cut. Is it justified to cut trees for such projects? Discuss and prepare a brief report. Okay, so this is the question. Question number 6 is, in order to meet the ever increasing demand in factories and for shelter, trees are being continuously cut. Means ಅಂದ್ರೆ ನಮಗೆ ಫ್ಯಾಕ್ಟರೀಸ್ ಅಲ್ಲಿ ಓಕೆ ನಮಗೆ ಈ ಟ್ರೀಸ್ ಅನ್ನೋದು ನಮಗೆ ತುಂಬಾ ಅಂದ್ರೆ ತುಂಬಾ ಬೇಕು, ಫ್ಯಾಕ್ಟರೀಸ್ಗೆ ಬೇಕು, ಓಕೆ ಫಾರ್ ಶೆಲ್ಟರ್ಗೆ ಬೇಕು ಅಲ್ವಾ. ಸೊ ಇವುಗಳನ್ನ ಕಂಟಿನ್ಯೂಸ್ ಆಗಿ ಕಟ್ ಮಾಡೋದ್ರಿಂದ ನಮ್ಮ ಓಕೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ಡಿಮ್ಯಾಂಡ್ ಅನ್ನೋದು ಇವುಗಳಿಗೆ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಇಟ್ ಈಸ್ ಜಸ್ಟಿಫೈಡ್ ಟು ಕಟ್ ಟ್ರೀಸ್ ಫಾರ್ ಸಚ್ ಪ್ರಾಜೆಕ್ಟ್. ಸೊ ಇದು ಜಸ್ಟಿಫೈ ಮಾಡ್ಬೋದಾ ನಾವು ಇದನ್ನ, ಅಂದ್ರೆ ಈ ಪ್ರಾಜೆಕ್ಟ್ಸ್ಗೋಸ್ಕರ ಈ ಕಟಿಂಗ್ ಆಫ್ ಟ್ರೀಸ್ ಮಾಡೋದು ನಾವು ಒಳ್ಳೇದೇನಾ ಅನ್ನೋದು ಇಲ್ಲಿ ಡಿಸ್ಕಸ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಅಂಡ್ ಆನ್ಸರ್ ಇಸ್ ನೋ, ಇಟ್ ಈಸ್ ನಾಟ್ at all justified to cut trees to meet the ever increasing demands of human population. Forests are the habitat of several organisms including wild animals, they provide us with good quality air as they give out O2 and observe the harmful
CO2 gas from the atmosphere in the process they prevent the excessive heating of the atmosphere. They prevent soil erosion and natural calamities. Such as floods and droughts. They increase the fertility of the soil and help conserve biodiversity. The cutting of forest to meet the demands of growing human population will lead to global warming, soil erosion, greenhouse effect, droughts, floods, and many more problems. The destruction of forest will disturb the balance of nature. Hence, forests must be conserved. Must be conserved. So, ಇಲ್ಲಿ in order to meet the ever increasing demand in the factories,
and for shelter trees are being continuously cut. So ನಮಗೆ ಫ್ಯಾಕ್ಟರೀಸ್ ಅಲ್ಲಿ ಮತ್ತೆ ನಮಗೆ ಶೆಲ್ಟರ್ಗೋಸ್ಕರ ಈ ಟ್ರೀಸ್ನ ಕಟ್ ಮಾಡೋದು ಅನ್ನೋದು ಓಕೆ ತುಂಬ ಅಂದರೆ ತುಂಬ ಡಿಮ್ಯಾಂಡ್ ಆಗಿದೆ. ಸೊ ಅದು ನಾವು ಕಂಟಿನ್ಯೂಸ್ ಆಗಿ ಕಟ್ ಮಾಡ್ಬೋದಾ, ನಮಗೆ ಹೆಲ್ಪ್ಫುಲ್ ಆಗಿರುತ್ತಾ, ಅದನ್ನ ಜಸ್ಟಿಫೈ ಮಾಡಿ. ಓಕೆ, ಸೊ ಈ ರೀತಿ ನಾವು ಕಟ್ ಮಾಡೋದು ಓಕೆ, ಸೊ ಫಾರ್ ಪ್ರಾಜೆಕ್ಟ್ಸ್ಗೆ, ಸೊ ಈ ರೀತಿ ಈ ಶೆಲ್ಟರ್ಗೆ ಮತ್ತು ಫ್ಯಾಕ್ಟರೀಸ್ಗೆ ಈ ಪ್ರಾಜೆಕ್ಟ್ಸ್ಗೋಸ್ಕರ ಕಟ್ ಮಾಡೋದು ಓಕೆ, ಅದು ನಮಗೆ ಹೆಲ್ಪ್ಫುಲ್ಲೇನಾ? ಓಕೆ, ನಮಗೆ ಏನು ನಮಗೆ ಯೂಸ್ ಆಗುತ್ತಾ? ಓಕೆ, ಇದರಿಂದ ನಾವು ಯಾವುದೇ ರೀತಿಯ ಓಕೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಏನು ಇರಲ್ವಾ? ಸೊ ನಾವು ಮರಗಳನ್ನ ಕಟ್ ಮಾಡ್ಬೋದಾ ಅಂತ ಇಲ್ಲಿ ಜಸ್ಟಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ಓಕೆ, ಆ್ಯಂಡ್ ಡಿಸ್ಕಸ್ ಆ್ಯಂಡ್ ಪ್ರಿಪೇರ್ ಎ ಬ್ರೀಫ್ ನೋಟ್. ಓಕೆ, ಬ್ರೀಫ್ ಇಲ್ಲಿ ರಿಪೋರ್ಟ್ನ ಸಹ ನೀವು ಒಂದು ಡಿಸ್ಕಸ್ ಮಾಡಿ, ಒಂದು ರಿಪೋರ್ಟ್ನ ಸಹ ಇಲ್ಲಿ ಪ್ರಿಪೇರ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಆನ್ಸರ್ ಇಸ್ ನೋ. ಸೊ ಕಟ್ಟಿಂಗ್ ಆಫ್ ಟ್ರೀಸ್ ಅನ್ನೋದು ನಾವು ಮಾಡಬಾರ್ದು. ಫ್ಯಾಕ್ಟರೀಸ್ ಅಲ್ಲಿ ಎಷ್ಟೇ ಡಿಮ್ಯಾಂಡ್ ಆಗಿರಲಿ ಓಕೆ, ಫ್ಯಾಕ್ಟರೀಸ್ಗೆ ಶೆಲ್ಟರ್ಸ್ಗೆ ಅನ್ನೋದಕ್ಕೆ ನಾವು ಕಟ್ಟಿಂಗ್ ಆಫ್ ಟ್ರೀ ಅನ್ನೋದನ್ನ ಮಾಡಬಾರ್ದು. ಸೊ ನೋ, ಅದಕ್ಕೆ ಇಟ್ ಈಸ್ ನಾಟ್ at all justified to cut trees to meet the ever increasing demands of human population. So human population ಗೆ ಯಾವುದೇ ರೀತಿಯ ಡಿಮ್ಯಾಂಡ್ ಇರಲಿ, ಬಟ್ ಅಲ್ಲಿ ಟ್ರೀಸ್ ಅನ್ನೋದನ್ನ ಕಟ್ ಮಾಡಬಾರ್ದು. and forest are the habitats of several organisms. so ಫಾರೆಸ್ಟ್ ಅನ್ನೋದೇ ಓಕೆ ಅವುಗಳಿಗೆ ಶೆಲ್ಟರ್ಗೋಸ್ಕರ ಅಥವಾ ಓಕೆ ಫುಡ್ ಆಗಿರ್ಬೋದು. ಓಕೆ, ಸೊ ಈ ರೀತಿ ಅವುಗಳ ಓಕೆ ಶೆಲ್ಟರ್ಗೆ, ಫುಡ್ಗೆ ಈ ರೀತಿ ಇದು ಹೆಲ್ಪ್ ಆಗುತ್ತೆ ಅವುಗಳ ಹ್ಯಾಬಿಟೇಟ್ಗೆ. ಓಕೆ, ಫಾರೆಸ್ಟ್ ಅನ್ನೋದು ಮೇನ್ ಅವುಗಳ ಹ್ಯಾಬಿಟೇಟ್ಗೆ, ಸೆವೆರಲ್ ಆರ್ಗಾನಿಸಮ್ಸ್ಗೆ ಇದು ಈ ಫಾರೆಸ್ಟ್ ಅನ್ನೋದೇ ಓಕೆ ಅದಕ್ಕೆ ಪ್ರಪಂಚ ಅಂತ ಹೇಳ್ಬೋದು. ಓಕೆ, ಇನ್ಕ್ಲೂಡಿಂಗ್ ವೈಲ್ಡ್ ಅನಿಮಲ್ಸ್. ಸೊ ವೈಲ್ಡ್ ಅನಿಮಲ್ಸ್ಗೂ ಸಹ ಈ ಫಾರೆಸ್ಟ್ ಅನ್ನೋದೇ ಹ್ಯಾಬಿಟೇಟ್ ಆಗಿರುತ್ತೆ. They provide us with a good quality, okay, quality air as they give out O2. ಸೊ ಇಲ್ಲಿ ನಮಗೆ ಈ ಫಾರೆಸ್ಟ್ಗಳು ಅನ್ನೋದು ನಮಗೆ ಓಕೆ ಗುಡ್ ಕ್ವಾಲಿಟಿ ಆಫ್ ಏರ್ನ ನಮಗೆ ಕೊಡುತ್ತೆ. ಓಕೆ, ಸೊ ಇಲ್ಲಿ ನಮಗೆ O2 ಅಂದರೆ ಆಕ್ಸಿಜನ್ನ ನಮಗೆ ಹೊರಗಡೆ ಬಿಡುತ್ತೆ. ಅಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ನ ಏನು ನಮ್ಮ ಅಟ್ಮಾಸ್ಫಿಯರಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತೋ ಅದನ್ನು ಅವು ತಗೊಂಡು ನಮಗೆ ಕಾರ್ಬನ್ ಡೈಆಕ್ಸೈಡ್ ಅವು ತಗೊಂಡು ಅಂದರೆ ನಮಗೆ ಇಲ್ಲಿ ಪಾಯ್ಸನಸ್ ಗ್ಯಾಸ್ ಅಲ್ವಾ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಪಾಯ್ಸನಸ್ ಗ್ಯಾಸ್. ಸೊ ಆ ಕಾರ್ಬನ್ ಡೈಆಕ್ಸೈಡ್ನ ಆ ಮರಗಳು ಅನ್ನೋದು ಓಕೆ ಫಾರೆಸ್ಟ್ ಅನ್ನೋದು ತಗೊಂಡು ನಮಗೆ ಆಕ್ಸಿಜನ್ನ, ನಮಗೆ ಉಸಿರಾಡಬೇಕಾಗಿರೋ ಆಕ್ಸಿಜನ್ ಅನ್ನೋದನ್ನ ಕೊಡುತ್ತೆ. ಓಕೆ, ಆ್ಯಂಡ್ ದೇ ಪ್ರೊವೈಡ್ ಐಸ್ ವಿತ್ ಆ್ಯಂಡ್ ಗುಡ್ ಕ್ವಾಲಿಟಿ ಹೇರ್. ಏರ್ ಅನ್ನೋದು ನಮಗೆ ಬೇಕಾಗಿರುವಂಥ ಹೇರ್ ಕ್ವಾಲಿಟಿ ಅನ್ನೋದು ಗುಡ್ ಕ್ವಾಲಿಟಿ ಅನ್ನೋದು ಕೊಡುತ್ತೆ. ಆ್ಯಂಡ್ ದೇ ಗಿವ್ ಔಟ್ O2 ಅಂದರೆ ನಮಗೆ ಆಕ್ಸಿಜನ್. ಆ್ಯಂಡ್ ಅಬ್ಸರ್ವ್ ದ ಹಾರ್ಮ್ಫುಲ್ CO2 ಗ್ಯಾಸ್ ಫ್ರಮ್ ದ ಅಟ್ಮಾಸ್ಫಿಯರ್. ಏನು ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಏನಿರುತ್ತೋ ಅಟ್ಮಾಸ್ಫಿಯರಲ್ಲಿ ಅದನ್ನ ಅದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಇನ್ ದ ಪ್ರೋಸೆಸ್. ಸೊ ಈ ಪ್ರೋಸೆಸ್ಸಲ್ಲಿ ದೇ ಪ್ರಿವೆಂಟ್ ದ ಎಕ್ಸೆಸಿವ್ ಓಕೆ ಹೀಟಿಂಗ್ ಆಫ್ ದ ಅಟ್ಮಾಸ್ಫಿಯರ್. ಸೊ ಇಲ್ಲಿ ಎಕ್ಸೆಸ್ ಹೀಟ್ ಏನಿರುತ್ತೋ ಅದನ್ನ ಈ ಪ್ಲಾಂಟ್ಸ್ ಅನ್ನೋದು ಅಟ್ಮಾಸ್ಫಿಯರಲ್ಲಿರೋ ಓಕೆ ಎಕ್ಸೆಸಿವ್ ಹೀಟ್ ಅನ್ನೋದನ್ನ ಅವು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ದೇ ಪ್ರಿವೆಂಟ್ ಸಾಯಿಲ್ ಎರೋಷನ್ ಆ್ಯಂಡ್ ನ್ಯಾಚುರಲ್ ಕೆಲಾಮಿಟೀಸ್. ಸೊ ಇಲ್ಲಿ ಸಾಯಿಲ್ ಎರೋಷನ್ನ ಮತ್ತು ನ್ಯಾಚುರಲ್ ಕೆಲಾಮಿಟೀಸ್ ಅಂದರೆ ಫ್ಲಡ್ಸ್ ಆ್ಯಂಡ್ ಡ್ರಾಪ್ಸ್ ಅಲ್ವಾ. ಸೊ ಈ ಎರಡನ್ನ ಇವು ಪ್ರಿವೆಂಟ್ ಮಾಡುತ್ತೆ. ಸೊ ಇವು ಎರಡು ಆಗದಿರೋ ಹಾಗೆ ಈ ನಮ್ಮ ಅರ್ಥಲ್ಲಿ ನಮ್ಮ ಅಟ್ಮಾಸ್ಫಿಯರಲ್ಲಿ ತುಂಬ ಹೀಟ್ ಇದೆ ಅಂದರೆ ತಾನೇ ನಮಗೆ ಫ್ಲಡ್ಸ್ ಆಗೋದು ಮತ್ತು ಸಾಯಿಲ್ ಎರೋಷನ್ ಅನ್ನೋದು ಆಗೋದು. ಬಟ್ ಇಲ್ಲಿ ಟೆಂಪ್ರೇಚರ್ ಅನ್ನೋದನ್ನು ಅದು ತಗೊಂಡಾಗ, ಮರಗಳು ತಗೊಂಡಾಗ ನಮಗೆ ಸೊ ಈ ರೀತಿಯ ನ್ಯಾಚುರಲ್ ಕೆಲಾಮಿಟೀಸ್ ಆ್ಯಂಡ್ ಸಾಯಿಲ್ ಎರೋಷನ್ ಅನ್ನೋದು ಆಗದೆ ತಡೆಯುತ್ತೆ. ಓಕೆ, ದೇ ಇನ್ಕ್ರೀಸಸ್ ದ ಫರ್ಟಿಲಿಟಿ ಆಫ್ ದ ಸಾಯಿಲ್. ಸೊ ಇಲ್ಲಿ ನಮಗೆ ಫರ್ಟಿಲಿಟಿ ಆಫ್ ದ ಸಾಯಿಲ್, ಸೊ ನಮ್ಮ ಅಟ್ಮಾಸ್ಫಿಯರಲ್ಲಿ ಅಥವಾ ನಮ್ಮ ಅರ್ಥಲ್ಲಿ ಓಕೆ ಹೇರ್ ಅಲ್ಲಿ ಅಟ್ಮಾಸ್ಫಿಯರಲ್ಲಿ ಅಥವಾ ನಮ್ಮ ಭೂಮಿ ಮೇಲೆ ಟೆಂಪ್ರೇಚರ್ ಅನ್ನೋದು ಜಾಸ್ತಿ ಇದ್ದರೆ ಅಲ್ಲಿ ಸಾಯಿಲ್ ಎರೋಷನ್ ಮತ್ತು ಈ ನ್ಯಾಚುರಲ್ ಕೆಲಾಮಿಟೀಸ್ ಅನ್ನೋದು ಆಗುತ್ತೆ. ಬಟ್ ಇದು ಇಲ್ಲ ಅಂತ ಹೇಳಿದ್ರೆ ನಮ್ಮ ಅರ್ಥದ್ದು ಅಥವಾ ನಮ್ಮ ಸಾಯಿಲ್ದು ಹೇಳ್ಬೋದು. ಓಕೆ, ಸೊ ನಮ್ಮ ಸಾಯಿಲ್ದು ಫರ್ಟಿಲಿಟಿ ಅನ್ನೋದು ಓಕೆ, ಸೊ ಈ ಫರ್ಟಿಲಿಟಿ ಅನ್ನೋದು ನಮಗೆ ಜಾಸ್ತಿ ಇರುತ್ತೆ, ಇನ್ಕ್ರೀಸ್ ಆಗುತ್ತೆ. ದೇ ಕನ್ಸರ್ವ್ ಬಯೋಡೈವರ್ಸಿಟಿ. ಸೊ ಇಲ್ಲಿ ನಮಗೆ ದೇ ಓಕೆ ಆ್ಯಂಡ್ ದೇ ಕ್ಯಾನ್ ಹೆಲ್ಪ್ ಓಕೆ ಟು ಕನ್ಸರ್ವ್ ಬಯೋಡೈವರ್ಸಿಟಿ. ಸೊ ಈ ರೀತಿಯ ಓಕೆ ಪ್ಲಾಂಟ್ಸ್ ಅನ್ನೋದು ನಮಗೆ ಕನ್ಸರ್ವ್ ಮಾಡೋದಕ್ಕೆ, ಬಯೋಡೈವರ್ಸಿಟಿನ ಕನ್ಸರ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ದ ಕಟಿಂಗ್ ಆಫ್ ಓಕೆ ಫಾರೆಸ್ಟ್ to meet the demands of a growing human population will lead to the global warming. ಸೊ ಈ ರೀತಿಯ ನಮಗೆ ಬೇಕಾಗಿರುವಂಥ ನಮ್ಮ ಡೈಲಿ ನೀಡ್ಸ್ಗೋಸ್ಕರ ನಾವು ಫಾರೆಸ್ಟ್ನ ಕಟ್ ಮಾಡ್ತಾ ಹೋಗ್ತಾ ಇದ್ರೆ ನಮಗೆ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗುತ್ತೆ. ಓಕೆ,
ಆ್ಯಂಡ್ ಸಾಯಿಲ್ ಎರೋಷನ್ ಅನ್ನೋದು ಆಗುತ್ತೆ, ಗ್ರೀನ್ ಹೌಸ್ ಎಫೆಕ್ಟ್ ಆಗುತ್ತೆ, ಆ್ಯಂಡ್ ನ್ಯಾಚುರಲ್ ಕೆಲಾಮಿಟೀಸ್ ಆಗುತ್ತೆ, ಆ್ಯಂಡ್ ಮೆನಿ ಮೋರ್ ಪ್ರಾಬ್ಲಮ್ಸ್ ಅನ್ನೋದು ಟ್ರೀಸ್ ಕಟ್ ಮಾಡೋದ್ರಿಂದ ನಮ್ಮ ಅಟ್ಮಾಸ್ಫಿಯರಲ್ಲಿ, ನಮ್ಮ ಅರ್ಥಲ್ಲಿ ತುಂಬ ಪ್ರಾಬ್ಲಮ್ಸ್ ಅನ್ನೋದು ಆಗುತ್ತೆ. ಓಕೆ, ದ ಡಿಸ್ಟ್ರಕ್ಷನ್ ಆಫ್ ಫಾರೆಸ್ಟ್ ವಿಲ್ ಡಿಸ್ಟರ್ಬ್ ದ ಬ್ಯಾಲೆನ್ಸ್ ಆಫ್ ನೇಚರ್. ಸೊ ಈ ರೀತಿ ಡಿಸ್ಟರ್ಬೆನ್ಸ್ ಎಲ್ಲ ಆದಮೇಲೆ ಈ ರೀತಿ ಪ್ರಾಬ್ಲಮ್ಸ್, ಓಕೆ, ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ಬೋದು, ಓಕೆ, ಸಾಯಿಲ್ ಎರೋಷನ್ ಆಗಿರ್ಬೋದು, ಗ್ರೀನ್ ಹೌಸ್ ಎಫೆಕ್ಟ್ ಆಗಿರ್ಬೋದು, ಗ್ಲೋಬಲ್ ವಾರ್ಮಿಂಗ್ ಆಗಿರ್ಬೋದು. ಸೊ ಈ ರೀತಿಯ ಎಲ್ಲ ಥರ ಪ್ರಾಬ್ಲಮ್ಸು ನಮ್ಮ ಅರ್ತ್ನ ಡಿಸ್ಟರ್ಬ್ ಮಾಡ್ತಾ ಇದ್ರೆ, ಓಕೆ, ಸೊ ಈ ಫಾರೆಸ್ಟ್ ಕಟ್ ಮಾಡೋದ್ರಿಂದ ತಾನೇ ಇವೆಲ್ಲ ಆಗುತ್ತೆ. ಸೊ ಇವೆಲ್ಲ ನಮ್ಮನ್ನ ಡಿಸ್ಟರ್ಬ್ ಮಾಡ್ತಾ ಇದ್ರೆ ನಮ್ಮ ನೇಚರ್ ಅನ್ನೋದು ಬ್ಯಾಲೆನ್ಸ್ ಆಗಲ್ಲ, ಓಕೆ, ಅನ್ಬ್ಯಾಲೆನ್ಸ್ ಆಗುತ್ತೆ, ನಮ್ಮ ನೇಚರ್ ಅನ್ನೋದು ಅನ್ಬ್ಯಾಲೆನ್ಸ್ ಆಗುತ್ತೆ. ಸೊ ಇಲ್ಲಿ ಬ್ಯಾಲೆನ್ಸ್ ಅನ್ನೋದನ್ನ ಇವೆಲ್ಲ ಡಿಸ್ಟರ್ಬ್ ಮಾಡುತ್ತೆ. ಸೊ ಫಾರೆಸ್ಟ್ ಮಸ್ಟ್ ಬಿ ಕನ್ಸರ್ವ್. ಸೊ ಅದಕ್ಕೆ ನಾವಿಲ್ಲಿ ಯಾವುದೇ ರೀತಿಯ ಕಟಿಂಗ್ ಆಫ್ ಟ್ರೀಸ್ ಅನ್ನೋದು ಮಾಡಬಾರ್ದು, ಓಕೆ, ನಾವು ಕನ್ಸರ್ವ್ ಮಾಡಬೇಕು, ಫಾರೆಸ್ಟ್ ಅನ್ನೋದನ್ನ ಕನ್ಸರ್ವ್ ಮಾಡಬೇಕು. ನಾವು ಈ ರೀತಿ ನಾವು ನಮಗೋಸ್ಕರ ನಾವು, ಓಕೆ, ನಮ್ಮ ಡೈಲಿ ನೀಡ್ಸ್ಗೋಸ್ಕರ, ನಮ್ಮ ಫ್ಯಾಕ್ಟರೀಸ್ಗೆ ಬೇಕು, ಡಿಮ್ಯಾಂಡ್ ಇದೆ, ನಮಗೆ ಫ್ಯಾಕ್ಟರೀಸ್ಗೆ ಬೇಕು, ನಮ್ಮ ಶೆಲ್ಟರ್ಗೆ ಡಿಮ್ಯಾಂಡ್ ಇದೆ ಅಂತ ಹೇಳಿ ನಾವು ಹೋಗಿ ನಮ್ಮ, ಓಕೆ, ನಾವು ಫಾರೆಸ್ಟ್ನ ಹೋಗ್ಬಿಟ್ಟು ನಾವು ಅಲ್ಲಿ ಡಿಫಾರೆಸ್ಟ್ರೇಷನ್ ಅನ್ನೋದು ನಾವು ಮಾಡಿದ್ರೆ ಅಲ್ಲಿ, ಓಕೆ, ಸೊ ಅದು ನಮಗೇನೆ ನಮಗೇನೆ ಎಫೆಕ್ಟ್ ಆಗುತ್ತೆ. ಸೊ ಅದಕ್ಕೋಸ್ಕರನೇ ಆದಷ್ಟು ನಾವು ಕಟ್ ಮಾಡಬಾರ್ದು, ಟ್ರೀಸ್ನ ಕಟ್ ಮಾಡದಿರೋ ಹಾಗೆ ನೋಡ್ಕೋಬೇಕು, ಓಕೆ. ಸೊ ನಾವಿಲ್ಲಿ ಫಾರೆಸ್ಟ್ ಅನ್ನೋದನ್ನ ಕನ್ಸರ್ವ್ ಮಾಡಬೇಕು ಅಂತ ಹೇಳ್ತಿದ್ದಾರೆ, ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ ಕ್ವೆಶನ್ ನಂಬರ್ 7. Question number 7. Next is question number 7. ಸೊ ಈ ಕನ್ಸರ್ವೇಷನ್, ಓಕೆ, ಕನ್ಸರ್ವೇಷನ್ ಆಫ್ ಪ್ಲಾಂಟ್ಸ್ ಅಂಡ್ ಅನಿಮಲ್ಸ್ ಅಲ್ಲಿ ನಮಗೆ, ಓಕೆ, ಅಪ್ ಟು ಈಗ 6th ಕ್ವೆಶನ್ ವರ್ಗು ನೋಡಿದ್ವಿ ಅಲ್ವಾ. ನೆಕ್ಸ್ಟ್ ಒನ್ 7th ಒನ್. ಸೊ ಇಲ್ಲಿವರೆಗೂ ನೋಡಿದ್ರಲ್ಲಿ ನಮಗೆ ಎಲ್ಲ ಫುಲ್ ಚಾಪ್ಟರ್ ವೈಸ್ ಅಲ್ಲಿ ನಿಮಗೆ ಗೊತ್ತಿರೋ ಹಾಗೆ ತಾನೇ ಇದೆ ಎಲ್ಲಾನು. ಸೊ ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ ಅಲ್ವಾ ಬರ್ಕೊಳ್ಳೋಕೆ. ಸೊ ದಿಸ್ ಇಸ್ ದ ಕರೆಕ್ಟ್ ಆನ್ಸರ್. ಸೊ ಇವೆಲ್ಲಾನು ಕರೆಕ್ಟ್ ಆನ್ಸರ್ಸ್, ಈ ರೀತಿ ಬರಿಬೋದು ಅಂತ, ಓಕೆ. ಸೊ ಇಲ್ಲಿ ನಾನು ಯಾವ ರೀತಿ ಬರ್ದಿದ್ದೀನೋ ಬೋರ್ಡ್ಸ್ ಮೇಲೆ ಅದೇ ರೀತಿಯ ನೀವು ಕಾಪಿ ಮಾಡಿದ್ರೆ, ಓಕೆ, ನೀವು ಬೇಕಾದರೆ ಆನ್ಸರ್ಸ್ನ ನೋಡಿ, ಓಕೆ. ಸೊ ನೀವು ಸಹ ಆನ್ಸರ್ಸ್ನ ಹುಡುಕಿ ಬರೆಯೋದ್ರಲ್ಲಿ ನೋಡಿ. ಫಸ್ಟ್ ನಿಮಗೆ ಗೊತ್ತಾಗಿಲ್ಲ ಅಂತ ಹೇಳಿದ್ರೆ ಈ ಎಕ್ಸಸೈಸ್ ಪ್ರಾಬ್ಲಮ್ಸ್ನ ನಾನು ಏನು ಬರಿತಿದ್ದೀನೋ ಅದನ್ನು ನೀವು ನೋಡಿಕೊಂಡು ಬರೀರಿ, ಓಕೆ. ಅದರ್ವೈಸ್ ನೀವು ನಿಮ್ಮಷ್ಟು ನೀವೇ ಹುಡ್ಕೊಂಡು ಬರೆಯೋದ್ರಿಂದ, ಓಕೆ, ನಿಮಗೆ ಹೆಲ್ಪ್ಫುಲ್ ಆಗುತ್ತೆ, ಓಕೆನಾ. ಸೊ ನೀವು ಕಾಪಿ ಪೇಸ್ಟ್ ಮಾಡೋ ಬದಲು ನಿಮ್ಮಷ್ಟು ನೀವೇ ಹುಡ್ಕೊಂಡು ಬರೆಯೋದ್ರಿಂದ ನಿಮಗೇನೆ ಒಳ್ಳೆಯದು, ಓಕೆ. ಆ್ಯಂಡ್ ನೆಕ್ಸ್ಟ್ ಕ್ವೆಶನ್ ಇಸ್ 7. How can you contribute to the maintenance of green wealth of your locality? Make a list of
actions to be taken by you. So ಇಲ್ಲಿ how can you contribute to the maintenance of a green wealth of your locality? ಯಾವ ರೀತಿ ನೀವು ಮೇಂಟೈನ್ ಮಾಡ್ತೀರಾ ಗ್ರೀನ್ ವೆಲ್ತ್ನ ಲೊಕ್ಯಾಲಿಟಿನ ನಿಮ್ಮ ಲೋಕಲ್ ಇರೋ ಅಲ್ಲಿ ನೀವು ಗ್ರೀನ್ ವೆಲ್ತ್ನ ಯಾವ ರೀತಿ ಮೇಂಟೈನ್ ಮಾಡೋದಕ್ಕೋಸ್ಕರ ಏನೇನು ಕಾಂಟ್ರಿಬ್ಯೂಷನ್ಸ್ ಮಾಡ್ತೀರಾ ಅಂತ ಸೊ ಕೆಲವೊಂದು ಲಿಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಸೊ ಆನ್ಸರ್ ಇಸ್ I can help in maintaining the green wealth of my locality by taking care of the plants and trees growing in or around my locality. I can plant more and more trees. I can also encourage the people in my locality to plant more trees by informing them about the importance of growing trees. I can make young children aware of the effects that deforestation has on our environment and on our planet. I can also ask them to water the plants daily, which will take very little of their time. I believe planting
care of the existing trees. Okay, so this is the answer. ಸೊ ಏನು ಕ್ವೆಶನ್ ಇಲ್ಲಿ ಕೇಳಿದಾರೆ ಅಂದರೆ ಯಾವ ರೀತಿ ನಮ್ಮ ಲೋಕಲಲ್ಲಿ ಓಕೆ ನಮ್ಮ ಲೋಕಲಲ್ಲಿ ನಾವು ಈ ಗ್ರೀನ್ ವೆಲ್ತ್ ಅನ್ನೋದನ್ನು ಕಾಪಾಡ್ಕೋಬೇಕು ಅಂತ ಹೇಳಿದ್ರೆ ನಾವು ಯಾವ ರೀತಿ ಮೇಂಟೆನೆನ್ಸ್ ಅನ್ನೋದು ಮಾಡಬೇಕು, ಓಕೆ ನಾವು ಯಾವ ರೀತಿ ನಮ್ಮನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ಬೋದು ಅದರಲ್ಲಿ, ಓಕೆ ಆ್ಯಂಡ್ ಲಿಸ್ಟ್ ಮಾಡಿ ಆ ಆ್ಯಕ್ಷನ್ಸ್ನ ಏನೇನು ಮಾಡ್ತೀರಾ ನೀವು ನಿಮ್ಮ ವೆಲ್ತ್, ಓಕೆ ನಿಮ್ಮ ಗ್ರೀನ್ ವೆಲ್ತ್ ಅನ್ನೋದನ್ನು ಮೇಂಟೈನ್ ಮಾಡೋದಕ್ಕೋಸ್ಕರ ನೀವು ಏನೇನು ಮಾಡ್ತೀರಾ ಅನ್ನೋದನ್ನ ಇಲ್ಲಿ ಲಿಸ್ಟ್ ಮಾಡಿ ಅಂತ ಕೇಳಿದ್ದಾರೆ. ಆನ್ಸರ್ ಬಂದ್ಬಿಟ್ಟು ಐ ಕ್ಯಾನ್ ಹೆಲ್ಪ್ ಇನ್ ಮೈಂಟೈನಿಂಗ್ ದ ಗ್ರೀನ್ ವೆಲ್ತ್ ಆಫ್ ಮೈ ಲೊಕ್ಯಾಲಿಟಿ. ಓಕೆ, ಸೊ ನಾನು ಹೆಲ್ಪ್ ಮಾಡ್ತೀನಿ ಯಾವ ರೀತಿ ನಮ್ಮ ವೆಲ್ತ್ಗೆ ನಮ್ಮ ಲೋಕಲ್ ಆಗಿರೋ ಓಕೆ ನಮ್ಮ ಗ್ರೀನ್ ವೆಲ್ತ್ನ ನಾನು ಕಾಪಾಡೋದಕ್ಕೋಸ್ಕರ ನಾನು ಹೆಲ್ಪ್ ಮಾಡ್ತೀನಿ ಬೈ ಟೇಕಿಂಗ್ ಕೇರ್ ಆಫ್ ದ ಪ್ಲಾಂಟ್ಸ್ ಆ್ಯಂಡ್ ಟ್ರೀಸ್ ಗ್ರೋಯಿಂಗ್ ಇನ್ ಆರ್ ಅರೌಂಡ್ ದ ಓಕೆ ಅರೌಂಡ್ ಮೈ ಲೊಕ್ಯಾಲಿಟಿ. ನಮ್ಮ ಲೊಕ್ಯಾಲಿಟಿ ಅಂದರೆ ನಮ್ಮ ಸುತ್ತಮುತ್ತ ಇರುವ ಗ್ರೀನ್ ಪ್ಲಾಂಟ್ಸ್ ಅಥವಾ ಟ್ರೀಸ್ನ ನಾನು ಕಾಪಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತೀನಿ. ಐ ಕ್ಯಾನ್ ಹೆಲ್ಪ್ ಓಕೆ ಐ ಕ್ಯಾನ್ ಪ್ಲಾಂಟ್ ಮೋರ್ ಆ್ಯಂಡ್ ಮೋರ್ ಟ್ರೀಸ್. ಸೊ ನಾನು ತುಂಬ ಅಂದರೆ ತುಂಬ ಗಿಡಗಳನ್ನ ನಾನು ನೆಡ್ತೀನಿ ಅಂದರೆ ಹೂಳ್ತೀನಿ, ಗ್ರೋ ಮಾಡ್ತೀನಿ. ಐ ಕ್ಯಾನ್ ಆಲ್ಸೋ ಎನ್ಕರೇಜ್ ದ ಪೀಪಲ್ಸ್ ಇನ್ ಮೈ ಲೊಕ್ಯಾಲಿಟಿ ಟು ಪ್ಲಾಂಟ್ ಮೋರ್ ಟ್ರೀಸ್ ಬೈ ಇನ್ಫಾರ್ಮಿಂಗ್ ದೆಮ್ ಅಬೌಟ್ ದ ಇಂಪಾರ್ಟೆನ್ಸ್ ಆಫ್ ಗ್ರೋಯಿಂಗ್ ಟ್ರೀಸ್. ಸೊ ಇಲ್ಲಿ ನಾನು ಬೇರೆ ಬೇರೆ ಪೀಪಲ್ಸ್ಗೆ ಓಕೆ ನನ್ನ ಲೋಕಲ್ ಆಗಿರೋ ನನ್ನ ಸುತ್ತಮುತ್ತ ಪೀಪಲ್ಸ್ಗೆ ಸಹ ಜನಗಳಿಗೆ ಸಹ ನಾನು ಹೇಳ್ತೀನಿ, ಇಂಪಾರ್ಟೆನ್ಸ್ನ ಹೇಳ್ತೀನಿ. ಓಕೆ ಈ ಟ್ರೀಸ್ನ ನಾವು ಕಾಪಾಡೋದ್ರಿಂದ ನಮ್ಮನ್ನು ನಾವು ಯಾವ ರೀತಿ ರಕ್ಷಣೆ ಮಾಡ್ಕೋಬೋದು, ಏನು ಈ ಟ್ರೀಸಿಂದ ಯಾವ ರೀತಿ ನಮಗೆ ಓಕೆ ನಮಗೆ ಯಾವ ರೀತಿ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಅವುಗಳ ಇಂಪಾರ್ಟೆನ್ಸ್ ಅನ್ನೋದನ್ನು ಯಾವ ರೀತಿ ಹೇಳ್ತೀನಿ, ಓಕೆ ಯಾವ ರೀತಿ ಅಂತ ನಾನು ಹೇಳಿ ಎಲ್ಲಾನು ಎನ್ಕರೇಜ್ ಮಾಡ್ತೀನಿ. ಅವ್ರನ್ನೂ ಸಹ ಓಕೆ ನ್ಯೂ ಪ್ಲಾಂಟ್ಸ್ ಅನ್ನೋದನ್ನು ಅವರು ಸಹ ಗ್ರೋ ಮಾಡೋದಕ್ಕೋಸ್ಕರ ಪ್ಲಾಂಟ್ ಮಾಡೋದಕ್ಕೋಸ್ಕರ ಹೆಲ್ಪ್ ಮಾಡ್ತೀನಿ. ಓಕೆ ನಾನು ಹೆಲ್ಪ್ ಮಾಡ್ತೀನಿ ಅಂತ ನೆಕ್ಸ್ಟ್ ಪಾಯಿಂಟ್. ಆ್ಯಂಡ್ ಐ ಕ್ಯಾನ್ ಆಲ್ಸೋ ಎನ್ಕರೇಜ್ ದ ಪೀಪಲ್ಸ್ ಇನ್ ಮೈ ಲೊಕ್ಯಾಲಿಟಿ ಟು ಪ್ಲಾಂಟ್ ಮೋರ್ ಟ್ರೀಸ್. ಸೊ ನಾನು ಬೇರೆ ಬೇರೆ ಓಕೆ ಬೇರೆ ಬೇರೆ ಹೊಸ ಪ್ಲಾಂಟ್ಸ್ಗಳನ್ನು ಓಕೆ ಟ್ರೀಸ್ಗಳನ್ನು ಪ್ಲಾಂಟ್ ಮಾಡೋದನ್ನು ಸಹ ಈ ಬೇರೆ ಬೇರೆಯವ್ರಿಗೆ ಹೇಳಿ ಅವ್ರಿಗೆ ಹೆಲ್ಪ್ ಮಾಡ್ತೀನಿ. I can take young children's okay aware of the effects that deforestation has on our environment. ಸೊ ಇಲ್ಲಿ ನಾನು ಯಂಗ್ ಚಿಲ್ಡ್ರನ್ಸ್ಗೆ ಸಹ ಇನ್ಫಾರ್ಮ್ ಮಾಡ್ತೀನಿ, ಹೇಳ್ಕೊಡ್ತೀನಿ ಅವ್ರಿಗೂ ಸಹ ಯಾವ ರೀತಿ ಈ ಡಿಫಾರೆಸ್ಟೇಷನ್ ಅನ್ನೋದು ಯಾವ ರೀತಿ ನಮಗೆ ಎಫೆಕ್ಟ್ ಮಾಡುತ್ತೆ ಅನ್ನೋದನ್ನ ಅವ್ರಿಗೂ ಸಹ ಹೇಳ್ತೀನಿ. ಆ್ಯಂಡ್ ಅವರ್ ಪ್ಲಾನೆಟ್ ಓಕೆ ನಮ್ಮ ಪ್ಲಾಂಟ್ಸ್ನ ಆ್ಯಂಡ್ ಡಿಫಾರೆಸ್ಟೇಷನ್ ಆಫ್ ಅವರ್ ಎನ್ವಿರಾನ್ಮೆಂಟ್ ಆ್ಯಂಡ್ ಅವರ್ ಪ್ಲಾಂಟ್ಸ್. ಸೊ ಯಾವ ರೀತಿ ಈ ಡಿಫಾರೆಸ್ಟೇಷನ್ ಮಾಡಿದ್ರೆ ಏನೇನು ಎಫೆಕ್ಟ್ ಆಗುತ್ತೆ ನಮ್ಮ ಎನ್ವಿರಾನ್ಮೆಂಟ್ಗೆ ಮತ್ತು ನಮಗೆ ನಮ್ಮ ಪ್ಲಾಂಟ್ಸ್ಗೆ ಎಲ್ಲ ಯಾವ ರೀತಿ ಎಫೆಕ್ಟ್ ಆಗುತ್ತೆ ಅಂತ ಹೇಳ್ತೀನಿ. ಐ ಕ್ಯಾನ್ ಆಲ್ಸೋ ಆಸ್ಕ್ ದೆಮ್ ಟು ವಾಟರ್ ದ ಪ್ಲಾಂಟ್ಸ್ ಡೈಲಿ. ಸೊ ಯಾವ್ಯಾವ ನಮ್ಮ ಸುತ್ತಮುತ್ತ ಯಾವ್ಯಾವ ಪ್ಲಾಂಟ್ಸ್ ಇರುತ್ತೋ ಎಲ್ಲದಕ್ಕೂ ಸ್ವಲ್ಪ ಸ್ವಲ್ಪ ವಾಟರ್ ಹಾಕೋದಕ್ಕೆ ಡೈಲಿ ವಾಟರ್ ಹಾಕೋದಕ್ಕೆ ಹೇಳ್ತೀನಿ. ಆ್ಯಂಡ್ ವಿಲ್ ಟೇಕ್ ವೆರಿ ಲಿಟಲ್ ಆಫ್ ದಟ್ ಟೈಮ್. ಸೊ ಈ ವಾಟರ್ ಹಾಕೋದು ಅವರ ಡೈಲಿ ಲೈಫಲ್ಲಿ ವೇಸ್ಟ್ ಮಾಡೋ ಟೈಮ್ಗೆ ಓಕೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಲೆಸ್ ಟೈಮ್ ಅಲ್ವಾ. ಸೊ ಒಂದು ಹಾಫ್ ಆನ್ ಅವರ್ ಆಗುತ್ತಾ ಎಲ್ಲ ಒಂದು ನಮ್ಮ ಸರೌಂಡಿಂಗಲ್ಲಿರೋ ಟ್ರೀಸ್ಗೆ ಓಕೆ ಎಲ್ಲದಕ್ಕೂ ವಾಟರ್ ಹಾಕೋಕ್ಕೆ ಒಂದು ಹಾಫ್ ಆನ್ ಅವರ್ ಆಗುತ್ತೆ. ಸೊ ರೈಟ್, ಸೊ ಇಟ್ ಈಸ್ ವೆರಿ ಲಿಟಲ್ ಟೈಮ್. ಅವರು ಎಷ್ಟೆಷ್ಟೋ ವೇಸ್ಟ್ ಮಾಡ್ತಿರ್ತಾರೆ ಟೈಮ್ನ. ಬಟ್ ಈ ಲಿಟಲ್ ಟೈಮಲ್ಲಿ ನಾವು ನಮ್ಮನ್ನು ನಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರ ತಾನೆ ಬೇರೆದಕ್ಕೆ ಕಂಪೇರ್ ಮಾಡಿದ್ರೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ, ರೈಟ್. ಸೊ I believe planting new trees is as important as taking care of the existing trees. So ಇಲ್ಲಿ ಏನು ಅಂತ ಹೇಳಿದ್ರೆ ನಾವು ಇಲ್ಲಿ ಐ ಬಿಲೀವ್, ಸೊ ನಾನು ಬಿಲೀವ್ ಮಾಡ್ತೀನಿ ಪ್ಲಾಂಟಿಂಗ್ ಎ ನ್ಯೂ ಟ್ರೀ ಓಕೆ ಹೊಸ ಒಂದು ಟ್ರೀನ ತಗೊಂಬಂದು ಬೆಳೆಸೋದಕ್ಕೆ ಓಕೆ ಕಂಪೇರ್ ಮಾಡಿದ್ರೆ ಅದೇ ನಾವು ಎಕ್ಸಿಸ್ಟಿಂಗ್ ಅಂದರೆ ಒಣಗೋಗ್ತಾ ಇರೋ ಟ್ರೀ ಅಥವಾ ಎಕ್ಸಿಸ್ಟಿಂಗ್ ಆಗ್ತಿರೋ ಟ್ರೀ ಓಕೆ ಆ ಟ್ರೀನ ನಾವು ಬೆಳೆಸೋದು ಬದಲು ಈ ಹೊಸ ಟ್ರೀನ ತಗೊಂಡು ಬೆಳೆಸೋದು ಎಷ್ಟೋ ಈಸಿ, ರೈಟ್. ಸೊ ನಾವು ಇಲ್ಲಿ ಹೊಸ ನ್ಯೂ ಟ್ರೀಸ್ನ ಬೆಳೆಸೋದು ಎಷ್ಟೋ ಬೆಸ್ಟ್. ಒಣಗ್ತಾ ಇರೋದು ಅಥವಾ ಎಕ್ಸಿಸ್ಟ್ ಆಗ್ತಾ ಇರೋ ಟ್ರೀಸ್ನ ನಾವು ಬೆಳೆಸೋದಕ್ಕಿಂತ ಇವುಗಳಿಗೆ ಟೇಕಿಂಗ್ ಕೇರ್ ಆಫ್ರೆ ತುಂಬ ಕಷ್ಟ. ಬಟ್ ಅದೇ ನಾವು ಹೊಸ ಟ್ರೀನ ತಗೊಂಬಂದು ಬೆಳೆಸ್ಬೇಕು ಅಂದರೆ ಇಟ್ ಈಸ್ ವೆರಿ ಓಕೆ ಲಿಟಲ್ ಟೈಮ್ ಸೇವಿಂಗ್ ಅಂತ ಸಹ ಹೇಳ್ಬೋದು ನಾವು, ರೈಟ್.
ಟೈಮ್ ಸೇವಿಂಗ್ ಅಂತ ಹೇಳ್ಬೋದು. ಸೊ ನಮ್ಮ ಎನರ್ಜಿ ಸಹ ಇಲ್ಲಿ ನಮಗೆ ತುಂಬ ಅಂದರೆ ತುಂಬ ಬೇಕು. ಎಕ್ಸಿಸ್ಟಿಂಗ್ ಟ್ರೀಸ್ನೆಲ್ಲನೂ ಯಾವ್ಯಾವ ಹಾಳಾಗಿದೆಯೋ ಟ್ರೀಸ್ ನಾವೆಲ್ಲ ಮತ್ತೆ ಗ್ರೋ ಮಾಡಬೇಕು ಚೆನ್ನಾಗಿ ಅಂದರೆ ಅದಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ಅಲ್ವಾ. ಬಟ್ ಅದೇ ನಮಗೆ ಈ ಬೇರೆ ಹೊಸ ಟ್ರೀನ ತಗೊಂಬಂದು ನಾವು ಪ್ಲಾಂಟ್ ಮಾಡಬೇಕು ಅಂದರೆ ಇಟ್ ಈಸ್ ವೆರಿ ಈಸಿ ಅಲ್ವಾ. ಸೊ ನಾವು ಈ ರೀತಿ ನಮ್ಮನ್ನು ನಾವು ಕಾಂಟ್ರಿಬ್ಯೂಟ್ ಮಾಡ್ತೀವಿ ಫಾರ್ ಗ್ರೋಯಿಂಗ್ ಟ್ರೀಸ್ ಅಥವಾ ಪ್ಲಾಂಟಿಂಗ್ ಎ ನ್ಯೂ ಟ್ರೀಸ್ ಅಂತ ಹೇಳ್ಬೋದು. ಓಕೆ, and next question is question number 8. Question number is 8. Explain how deforestation leads to reduced rainfall. Answer is deforestation is the removal of trees or other vegetation from an area of industrial agricultural or other purposes. Plants or trees absorb CO2 from the atmosphere. If plants are destroyed, then the level of CO2 in the atmosphere, the level of CO2 in the atmosphere will rise. The high level of CO2 in the atmosphere will trap more heat radiations, leading to
global warming this increase in temperature of the earth will disturb the natural water cycle. As a result of description in the water cycle, there will be a change in the rainfall pattern. The reduced amount of rainwater can cause droughts. Okay, this is the answer. So explain how deforestation leads to reduced rainfall. ಯಾಕೆ ಈ ಡಿಫಾರೆಸ್ಟೇಷನ್ ಮಾಡಿದ್ರೆ, ಯಾವ ರೀತಿ ಡಿಫಾರೆಸ್ಟೇಷನ್ ಅನ್ನೋದು ಮಾಡಿದ್ರೆ ನಮಗೆ ರೈನ್ಫಾಲ್ ಅನ್ನೋದು ಕಮ್ಮಿ ಆಗುತ್ತೆ, ಯಾವ ರೀತಿ ಎಕ್ಸ್ಪ್ಲೈನ್ ಮಾಡಿ ಅಂತ ಕೇಳಿದ್ದಾರೆ. ಅಂಡ್ ದ ಆನ್ಸರ್ ಇಸ್ ಡಿಫಾರೆಸ್ಟೇಷನ್ ಇಸ್ ದ ರಿಮೂವಲ್ ಆಫ್ ಎ ಟ್ರೀಸ್. ಡಿಫಾರೆಸ್ಟೇಷನ್ ಅಂದ್ರೆ ನಮಗೆ ಏನು, ರಿಮೂವಲ್ ಆಫ್ ಎ ಟ್ರೀಸ್. ರಿಮೂವಲ್ ಆಫ್ ಎ ಟ್ರೀಸ್ ಅಂದ್ರೆ ಕಟ್ ಮಾಡೋದು ಟ್ರೀಸ್ನ, ಆರ್ ಅದರ್ ವೆಜಿಟೇಷನ್. ಓಕೆ, ಬೇರೆ ವೆಜಿಟೇಷನ್ ಫ್ರಮ್ ಆನ್ ಏರಿಯಾ ಆಫ್ ಇಂಡಸ್ಟ್ರಿಯಲ್ ಅಗ್ರಿಕಲ್ಚರ್ ಆರ್ ಅದರ್ ಪರ್ಪಸಸ್. ಫ್ರಮ್ ಆನ್ ಏರಿಯಾ, ಸೊ ಎಲ್ಲಿಂದ ಅಂತ ಹೇಳಿದ್ರೆ ಒಂದು ಏರಿಯಾದಿಂದ ಅಥವಾ ಒಂದು ಇಂಡಸ್ಟ್ರೀಸ್ ಕಟ್ ಮಾಡೋದಕ್ಕೋಸ್ಕರ ಅಥವಾ ಓಕೆ ಫಾರ್ ಅದರ್ ಪರ್ಪಸಸ್ಗೋಸ್ಕರ ಅಥವಾ ಅಗ್ರಿಕಲ್ಚರ್ಗೋಸ್ಕರ ನಾವು ಟ್ರೀಸ್ ಅನ್ನೋದನ್ನ ಕಟ್ ಮಾಡೋದನ್ನ ನಾವು ಏನ್ ಹೇಳ್ತೀವಿ, ಡಿಫಾರೆಸ್ಟೇಷನ್ ಅಂತ ಹೇಳ್ತೀವಿ. ಪ್ಲಾಂಟ್ಸ್ ಆರ್ ಟ್ರೀಸ್ ಅಬ್ಸರ್ವ್ CO2 ಫ್ರಮ್ ದ ಅಟ್ಮಾಸ್ಫಿಯರ್. ಸೊ ಕಾರ್ಬನ್ ಡೈಆಕ್ಸೈಡ್ ನ ಏನು ಈ ವೆಹಿಕಲ್ಸು ಎಲ್ಲ ಇರುತ್ತೆ ಅಲ್ವಾ, ನಮ್ಮ ಆಟೋಮೊಬೈಲ್ಸ್ ಇಂದ ಏನು ನಾವು ಈ ಫ್ಲೂಯಿಡ್ಸ್ ನ ಯೂಸ್ ಮಾಡೋದ್ರಿಂದ ಗ್ಯಾಸಸ್ ಅನ್ನೋದು, ನಂಬರ್ ಆಫ್ ಪಾಯ್ಸನ್ ಗ್ಯಾಸಸ್ ಅನ್ನೋದು ಬರುತ್ತೆ ಅಲ್ವಾ. ಸೊ ಈ ಪಾಯ್ಸಸ್ ಗ್ಯಾಸಸ್ ಅನ್ನೋದು ಬಂದಾಗ, ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ನಮ್ಮ ಆಟೋಮೊಬೈಲ್ಸ್ ಇಂದ ಬಂದಾಗ ನಮಗೆ ಅದು ಎಲ್ಲ ಹೋಗ್ಬಿಟ್ಟು ಅಟ್ಮಾಸ್ಫಿಯರ್ ಅಲ್ಲಿ ಹೋಗ್ಬಿಡುತ್ತೆ ಅಲ್ವಾ. ಅಟ್ಮಾಸ್ಫಿಯರ್ ಏರ್ ಅಲ್ಲಿ ಹೋಗಿ ಕಂಬೈನ್ ಆಗುತ್ತೆ. ಸೊ ಆ ಕಂಬೈನ್ ಆಗಿರುವಂತ CO2 ಅನ್ನೋದನ್ನ ಇಲ್ಲಿ ನಮ್ಮ ಅಟ್ಮಾಸ್ಫಿಯರ್ ಅಲ್ಲಿ ಇರೋದನ್ನ ಪ್ಲಾಂಟ್ಸ್ ಅನ್ನೋದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಓಕೆ, ಪ್ಲಾಂಟ್ಸ್ ಅನ್ನೋದು ಫಾರ್ ದ ಫೋಟೋಸಿಂಥಸಿಸ್ಗೋಸ್ಕರ CO2 ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇಫ್ ಪ್ಲಾಂಟ್ಸ್ ಆರ್ ಡೆಸ್ಟ್ರಾಯ್ಡ್, ಅಲ್ಲಿ ಪ್ಲಾಂಟ್ಸ್ ಅನ್ನೋದು ಡೆಸ್ಟ್ರಾಯ್ ಆದ್ರೆ then the level of CO2 in the atmosphere will rise. ಸೊ ಅಲ್ಲಿ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಪ್ಲಾಂಟ್ಸ್ ಅನ್ನೋದು ಇಲ್ಲ ಅಂತ ಹೇಳಿದಾಗ ಆವಾಗ CO2 ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ, ರೈಟ್. ದ ಹೈ ಲೆವೆಲ್ ಆಫ್ CO2 in the atmosphere will trap more heat radiation. ಸೊ ಇಲ್ಲಿ ನಮ್ಮ ಕಾರ್ಬನ್ ಡೈಆಕ್ಸೈಡ್ ಅನ್ನೋದು ಜಾಸ್ತಿ ಆದಾಗ ಅದು ನಮ್ಮ ಹೀಟ್ ಏನು ನಮಗೆ ಸನ್ನಿಂದ ಬರ್ತಿರೋ ರೇಸಸ್, ಹೀಟ್ ರೇಡಿಯೇಷನ್ಸ್ ಏನಿದೆಯೋ ಅದನ್ನ ಟ್ರ್ಯಾಪ್ ಮಾಡುತ್ತೆ. ಓಕೆ, ಹೀಟ್ ಆಗುತ್ತೆ. ಆದ್ರಿಂದ ನಮ್ಮ ಅರ್ತ್ ಅನ್ನೋದು, ನಮ್ಮ ಅಟ್ಮಾಸ್ಫಿಯರ್ ಅನ್ನೋದು ಹೀಟ್ ಆಗುತ್ತೆ. ಸೊ ದ ಹೈ ಲೆವೆಲ್ ಆಫ್ CO2 ಇನ್ ದ ಅಟ್ಮಾಸ್ಫಿಯರ್ ವಿಲ್ ಟ್ರ್ಯಾಪ್ ಮೋರ್ ಹೀಟ್ ರೇಡಿಯೇಷನ್ಸ್. ಹೀಟ್ ರೇಡಿಯೇಷನ್ಸ್ ಅನ್ನೋದನ್ನ ಅಲ್ಲಿ ಟ್ರ್ಯಾಪ್ ಮಾಡುತ್ತೆ. ಸೊ ಲೀಡಿಂಗ್ ಟು ದ ಗ್ಲೋಬಲ್ ವಾರ್ಮಿಂಗ್, ಅಲ್ಲಿ ಗ್ಲೋಬಲ್ ವಾರ್ಮಿಂಗ್ ಅನ್ನೋದು ಆಗುತ್ತೆ. ದಿಸ್ ಇನ್ಕ್ರೀಸಸ್ ದ ಟೆಂಪರೇಚರ್ ಇನ್ ದ ಟೆಂಪರೇಚರ್ ಆಫ್ ದ ಅರ್ತ್ ವಿಲ್ ಡಿಸ್ಟರ್ಬ್ ದ ನ್ಯಾಚುರಲ್ ವಾಟರ್ ಸೈಕಲ್. ಸೊ ಇಲ್ಲಿ ಹೀಟ್ ರೇಡಿಯೇಷನ್ಸ್ ಅನ್ನೋದು ಅದು ಟ್ರ್ಯಾಪ್ ಮಾಡ್ತಾ ಇದೆ ಮತ್ತೆ ರಿಫ್ಲೆಕ್ಟ್ ಆಗಕ್ಕೆ ಅಂತ ಹೇಳಿದ್ರೆ ಅಲ್ಲಿ ನಮಗೆ ಹೀಟ್ ರೇಡಿಯೇಷನ್ಸ್ ಅನ್ನೋದು ಕೆಳಗಡೆನೆ ಇದ್ಬಿಡುತ್ತೆ ಅಲ್ವಾ, ನಮ್ಮ ಅರ್ತ್ ಮೇಲೆನೆ ಇದ್ಬಿಡುತ್ತೆ. ಸೊ ಆಗ ಅಲ್ಲಿ ನಮ್ಮ ವಾಟರ್ ಸೈಕಲ್ ಅನ್ನೋದು ಹೀಟ್ ಜಾಸ್ತಿ ಆದಷ್ಟು ನಮ್ಮ
ವಾಟರ್ ಅನ್ನೋದು ಜಾಸ್ತಿ ಹೀರ್ಕೊಳ್ಳುತ್ತೆ ರೈಟ್. ಹೀಟ್ ಹಾಕಿದಾಗ ನಮ್ಮ ಗ್ರೌಂಡ್ ವಾಟರ್ ಲೆವೆಲ್ಸ್ ಅನ್ನೋದು ಕಮ್ಮಿ ಆಗ್ಬಿಡುತ್ತೆ ನಮ್ಮ ಅರ್ಥದ್ದು ಟೆಂಪ್ರೇಚರ್ ಜಾಸ್ತಿ ಆದರೆ. ಸೊ ಆಗ ನಮ್ಮ ವಾಟರ್ ಸೈಕಲ್ ಏನಿದೆಯೋ ನ್ಯಾಚುರಲ್ ವಾಟರ್ ಸೈಕಲ್ ಅನ್ನೋದು ಡಿಸ್ಟರ್ಬ್ ಆಗುತ್ತೆ. ಆಸ್ ಎ ರಿಸಲ್ಟ್ ಆಫ್ ದಿಸ್ ಡಿಸ್ಟ್ರಕ್ಷನ್ ಇನ್ ದ ವಾಟರ್ ಸೈಕಲ್, ಈ ಡಿಸ್ಟರ್ಬೆನ್ಸ್ ಅನ್ನೋದು ಡಿಸ್ಟರ್ಬ್ ಅನ್ನೋದು ವಾಟರ್ ಸೈಕಲ್ ಅಲ್ಲಿ ಆದಾಗ ದೇ ವಿಲ್ ಬಿ ಎ ಚೇಂಜ್ ಇನ್ ದ ರೈನ್ಫಾಲ್ ಪ್ಯಾಟರ್ನ್. ನಮ್ಮ ವಾಟರ್ ಸೈಕಲ್ ಅಲ್ಲೇ ಚೇಂಜಸ್ ಆಗಿದೆ ಅಂದಾಗ ನಮ್ಮ ರೈನ್ಫಾಲ್ ಅಲ್ಲಿ ಸಹ ಚೇಂಜಸ್ ಅನ್ನೋದು ಆಗುತ್ತೆ. ದ ರಿಡ್ಯೂಸ್ಡ್ ಅಮೌಂಟ್ ಆಫ್ ರೈನ್ ವಾಟರ್ ಕ್ಯಾನ್ ಕಾಸ್ ಡ್ಯಾಫ್ಟ್. ಸೊ ಇಲ್ಲಿ ನಮ್ಮ ರೆಡ್ಯೂಸ್ ಏನು ಅಮೌಂಟ್ ಆಫ್ ನಮಗೆ ವಾಟರ್ ಏನು ನಮ್ಮ ಗ್ರೌಂಡ್ ವಾಟರ್ ಏನು ರೆಡ್ಯೂಸ್ ಆಗ್ತಾ ಇದೆಯೋ ಆಗ ರೆಡ್ಯೂಸ್ ಆದಾಗ ಕಮ್ಮಿ ಆದಾಗ ನಮಗೆ ಡ್ರಾಫ್ಟ್ಸ್ ಅನ್ನೋದು ಕಾಸ್ ಆಗುತ್ತೆ. ನ್ಯಾಚುರಲ್ ಕೆಲಾಮಿಟೀಸ್ ಅನ್ನೋದು ಕಾಸ್ ಆಗುತ್ತೆ ಅಂತ ಹೇಳಿ.